ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರು. ದೇವಿಯಾನಿ ಕುಡ್ದು ಯಾವುದೇ ಕಾರಣಕ್ಕೂ ಆ ಭೂಮಿ ಮಾತ್ರ ಚೆನ್ನಾಗಿರಬಾರ್ದು, ಏನಾದರೂ ಮಾಡಲೇಬೇಕಲ್ಲ ಅಂತ ಕೋಪ ಮಾಡಿಕೊಂಡು ಮನಸ್ವಿನಿಗೆ ಫೋನ್ ಮಾಡ್ತಾರೆ. ಏನು ಮೇಡಮ್ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಾ ಅಂದಾಗ, ನಿನ್ನ ಹತ್ರ ಏನೋ ಮಾತಾಡಬೇಕಾಗಿತ್ತು, ನನಗೆ ಬರ್ತಾ ಇರೋ ಕೋಪಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಶ್ರವಣಿಂದ ನನ್ನ ಗಂಡ ನನ್ನ ಬಿಟ್ಟು ಹೋಗಿ ನಾಳೆಗೆ 21 ವರ್ಷ ಆಗ್ತಿದೆ. ನಾಳೆ ಎಲ್ಲರೂ ಕೂಡ ಶ್ರೀರಂಗಪಟ್ಟಣಕ್ಕೆ ಕಾರ್ಯ ಇದೆ ಅಂತ ಹೋಗ್ತಾ ಇದ್ದಾರೆ. ಅಲ್ಲೇ ಏನಾದರೂ ಮಾಡಿಬಿಡ್ಬೇಕು ಆ ಭೂಮಿನ ಅನ್ನಿಸ್ತಿದೆ ಅಂತ ಕೋಪ ಮಾಡಿಕೊಂಡು ದೇವಿಯಾನಿ ಹೇಳಿದಾಗ, ಸರಿ ಮೇಡಮ್ ಆಯಿತು, ನಿಮ್ಗೆ ಏನು ಬೇಕೋ ಅದನ್ನ ಮಾಡಿ, ಎಲ್ಲ ವ್ಯವಸ್ಥೆನೂ ನಾನು ಮಾಡ್ಕೊಡ್ತೀನಿ ಅಂತ ಮನಸ್ವಿನಿ ಹೇಳಿದಾಗ, ನಿಜ ಹೇಳ್ತಿದ್ಯಾ? ಹಾಗಾದ್ರೆ ಆ ಭೂಮಿಗೆ ನಾನು ಏನು ಮಾಡಿದ್ರು ಕೂಡ ನನ್ನ ಜೊತೆ ಸಪೋರ್ಟ್ ಆಗಿ ನಿಂತ್ಕೋತೀಯ ನೀನು ಅಂತ ಹೇಳಿ ಇಲ್ಲಿ ಮನಸ್ವಿನಿ ಹತ್ರ ದೇವಿಯಾನಿ ಹೇಳಿದಾಗ, ಮೇಡಮ್ ನೀವು ನನ್ನ ಕರ್ಕೊಂಡು ಬಂದಿರೋದು, ನೀವೇನು ಯೋಚನೆ ಮಾಡಬೇಡಿ, ನನಗೂ ಅದೇ ಬೇಕಾಗಿರೋದು, ಆ ಭೂಮಿ ಏನಾದರೂ ಪರವಾಗಿಲ್ಲ ಅಂತ ಮನಸ್ವಿನಿ ಹೇಳಿದಾಗ, ನಾಳೆ ಎಲ್ಲರೂ ಕೂಡ ನದಿ ತೀರಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲಿ ನನ್ನ ಕಂಟ್ರೋಲ್ ತಪ್ಪಿ ಕೋಪ ಮಾಡ್ಕೊಂಡು ಅವಳನ್ನ ಆ ನದಿಗೆ ತಳ್ಳಿಬಿಡ್ತೀನೋ ಅಂತ ಅನ್ನಿಸ್ತಿದೆ, ನನಗೆ ಅಷ್ಟು ಕೋಪ ಬರ್ತಿದೆ ಆ ಶ್ರವಣ್ ಮತ್ತೆ ಅವ್ರ ಮನೆಯವ್ರ ಮೇಲೆ ಅಂತ ಹೇಳಿ ದೇವಿಯಾನಿ ಹೇಳ್ತಾರೆ. ಅಷ್ಟೇ ತಾನೇ ಮೇಡಮ್, ನಿಮ್ಗೆ ಇಷ್ಟ ಬಂದಾಗೆ ಅವಳನ್ನ ತಳ್ಳಿ ಪರವಾಗಿಲ್ಲ, ಭೂಮಿನ ಮುಳುಗ್ಸೋ ಅಂತ ಎಲ್ಲ ತಯಾರಿನೂ ನಾನ್ ಮಾಡ್ಕೊಡ್ತೀನಿ, ನೀವೇನ್ ಟೆನ್ಷನ್ ತಗೋಬೇಡಿ, ನೀವು ಬರೀ ತಳ್ಳಿದ್ರೆ ಸಾಕು, ಇನ್ ಮಿಕ್ಕಿದೆಲ್ಲ ನಾವು ನೋಡ್ಕೋತೀವಿ ಅಂತ ಹೇಳಿ ಮನಸ್ವಿನಿ ಹೇಳಿದಾಗ, ಸರಿ ಹಾಗಾದ್ರೆ ಆಯ್ತು, ಒಳ್ಳೆ ವಿಷಯನೇ ಹೇಳಿದ್ಯಾ, ಇನ್ನು ಆ ಭೂಮಿ ಕತೆ ಮುಕ್ತಾಗೆ ಲೆಕ್ಕ ಅಂತ ಹೇಳಿ ತುಂಬಾನೇ ಖುಷಿಯಾಗಿರ್ತಾರೆ ದೇವಿಯಾನಿ. ಆಗ ಶ್ರವಣ್, ನಿನ್ ಪ್ರೀತಿ ಸಂಕೇತ ಭೂಮಿ ಆಗಿದ್ಲಲ್ವಾ, ಇನ್ನು ಆ ಭೂಮಿನೇ ಇಲ್ಲ ಅಂತ ಅಂದ್ಮೇಲೆ ನೀನೇನ್ ಮಾಡ್ತೀಯಾ, ನೀನು ಇದ್ದಿದ್ದು ಬದುಕಿದ್ರು ಕೂಡ ಇಲ್ಲದೆ ಇರೋ ತರನೇ ಲೆಕ್ಕ ಅಂತ ಅನ್ಕೊಂಡು ದೇವಿಯಾನಿ ಖುಷಿಯಾಗಿರ್ತಾರೆ. ನಾಳೆ ನನ್ನ ಪ್ರತೀಕಾರ, ನೀವು ನನ್ನ ಬಿಟ್ಟು ಹೋಗಿರೋದಕ್ಕೆ ನಾನು ಸೇಡ್ ತೀರ್ಸ್ಕೊಳ್ಳೋಂಥ ಸಮಯ, ನಾಳೆ ನಿಮ್ಮ ಕಾರ್ಯ ದಿನನೇ ಆ ಶ್ರವಣ್ ಮಗಳು ಎಲ್ಲರನ್ನು ಬಿಟ್ಟು ಹೋಗೋ ಥರ ಮಾಡ್ತೀನಿ, ನಾನು ನನ್ನ ಸೇಡನ್ನ ಆದಷ್ಟು ಬೇಗ ನಾಳೆನೇ ತೀರಿಸ್ಕೊತೀನಿ ಅಂತ ದೇವಿಯಾನಿ ಫೋಟೋನ ನೋಡ್ತಾ ತುಂಬಾನೇ ಖುಷಿಯಿಂದ ಮಾತಾಡ್ತಿರ್ತಾಳೆ. ಇಲ್ಲಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಅಂತ ರೆಡಿಯಾಗಿ ಶ್ರೀರಂಗಪಟ್ಟಣಕ್ಕೆ ಅಂತ ಮನೆಯವರೆಲ್ಲ ಹೊರಡ್ತಾ ಇರ್ತಾರೆ. ಇನ್ನು ಎಷ್ಟೊತ್ತು ಟೈಮ್ ಆಗ್ತಿದೆ, ಎಲ್ಲರೂ ಕೂಡ ರೆಡಿ ಆಗಿದ್ದೀರಾ ಅಲ್ವಾ ಅಂತ ಹೇಳಿ ಇಲ್ಲಿ ಸಂಗೀತ ಹೇಳಿದಾಗ, ಎಲ್ಲ ರೆಡಿ ಆಗಿದೆ, ಇನ್ನೇನು ದೇವಿಯಾನಿ ಬರೋದು ಒಬ್ಬರೇ ಬಾಕಿ, ಅಕಸ್ಮಾತ್ ದೇವಿಯಾನಿ ಬಂದ್ಬಿಟ್ರೆ ಇನ್ನೇನು ಹೊರಡೋಣ, ಎಲ್ಲರೂ ಟೈಮ್ ಆಗ್ತಿದೆ ಅಂತ ಶ್ರವಣ್ ಹೇಳ್ತಾರೆ. ಪುರೋಹಿತರು ಅಲ್ಲಿ ಕಾಯ್ತಾ ಇರ್ತಾರೆ ಅಂತ ಹೇಳಿದಾಗ, ಸರಿ ಹಾಗಾದ್ರೆ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಸಂಗೀತ ಹೋಗ್ತಾ ಇರ್ತಾರೆ. ಅತ್ತೆ ಒಂದ್ ನಿಮಿಷ ನಿಂತ್ಕೊಳ್ಳಿ, ನೀವೇನು ಹೋಗ್ಬೇಡಿ, ನಾನೇ ಹೋಗ್ತೀನಿ, ನಿನ್ನೆಯಿಂದ ಪಾಪ ಅಮ್ಮನ ಹತ್ರ ಮಾತಾಡಿಲ್ಲ, ಅವರು ಊಟನೂ ಮಾಡಿಲ್ಲ, ಹೊರಗಡೆನೂ ಬಂದಿಲ್ಲ ರೂಮಿಂದ, ಅವ್ರು ಏನ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಅವ್ರ ಜೊತೆ ಮಾತಾಡಿ ಸಮಾಧಾನ ಮಾಡಿ ಹಾಗೆ ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಭೂಮಿ ಹೇಳ್ತಾಳೆ. ಸರಿ ಭೂಮಿ, ಆದಷ್ಟು ಬೇಗ ಬಾ ಅಂತ ಹೇಳಿದಾಗ, ಇವಳು ಹೋದ್ರೆ ಬರ್ತಾರೋ ಇಲ್ವೋ ಯಾರು ಗೊತ್ತು ಅಂತ ಹೇಳಿ ಅಜ್ಜಿ ಹೇಳ್ತಾರೆ. ಅಜ್ಜಿ ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ದೇವಿಯಾನಿ ಅಮ್ಮನ್ನ ಕರ್ಕೊಂಡು ಬರೋಂಥ ಜವಾಬ್ದಾರಿ ನಂದು ಅಂತ ಹೇಳಿ ಭೂಮಿ ಇಲ್ಲಿ ದೇವಿಯಾನಿ ಹತ್ರ ಮಾತಾಡೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ಅದೇ ಸಮಯಕ್ಕೆ ಅಲ್ಲಿ ದೇವಿಯಾನಿ ಫೋಟೋನ ನೋಡ್ತಾ, ಇವತ್ತು ನಿಮ್ ಕಾರ್ಯ ಎಲ್ಲರೂ ಕೂಡ ಮನೆಯವರು ಹೊರಡ್ತಿದ್ದಾರೆ, ಆದ್ರೆ ಯಾರಿಗೂ ಕೂಡ ದುಃಖ ಇಲ್ಲ, ಆದ್ರೆ 21 ವರ್ಷ ಆದ್ರೂ ಕೂಡ ನಿಮ್ಮನ್ನ ಕಳ್ಕೊಂಡಿರೋ ದುಃಖ ನನ್ಗೆ, ನನ್ನ ಮಗಳಿಗೆ ಎಷ್ಟೆಲ್ಲ ಕಾಡ್ತಿದೆ, ನನ್ನ ಮಗಳಿಗೆ ತಂದೆ ಇಲ್ದಿರೋ ತರ ಬೆಳೆಯೋ ತರ ಆ ಶ್ರವಣ್ ಮಾಡ್ಬಿಟ್ಟ, ಆದ್ರೆ ಯಾವುದೇ ಕಾರಣಕ್ಕೂ ನಾನು ಅದನ್ನ ಸೇಡ್ನ ತೀರಿಸ್ಕೊಳ್ಳದೆ ಬಿಡೋದಿಲ್ಲ, ಇವತ್ತು ನನ್ನ ಸೇಡಿಗೆ, ನನ್ನ ಪ್ರತೀಕಾರಕ್ಕೆ ನೀವು ನನ್ನ ಬಿಟ್ಟು ಹೋಗಿರೋದಕ್ಕೆ ಎಲ್ಲದಕ್ಕೂ ನ್ಯಾಯ ಸಿಗುತ್ತೆ ಅಂತ ಹೇಳಿ ಆ ಭೂಮಿಗೆ ಇವತ್ತು ಒಂದು ಗತಿ ಆಗುತ್ತೆ. ತನ್ನ ಮಗಳನ್ನ ನೋಡ್ದೇನೆ ಆ ಶ್ರವಣ ಕೊರ್ಗಿ ಅವನ ಜೀವನವಿಡೀ ಹೀಗೆ ಇರಬೇಕು, ಮಗಳು ಮತ್ತೆ ಹೆಂಡತಿನ ಕಳ್ಕೊಂಡು ಎಷ್ಟು ವರ್ಷದಿಂದ ಅವನು ಈ ತರ ದುಃಖ ಪಡ್ತಿದ್ದಾನೋ, ಇನ್ನು ಮುಂದೆನೂ ಅದೇ ತರನೇ ದುಃಖ ಪಡಬೇಕು, ನಾನು ಪಡ್ತಿರೋ ಅಂತ ಕಷ್ಟ ಅವನಿಗೂ ಆಗ್ಬೇಕು ಅಂತ ಹೇಳಿ ಕೋಪ ಮಾಡ್ಕೊಂಡು ಇಲ್ಲಿ ದೇವಿಯಾನಿ ಫೋಟೋನ ನೋಡ್ಕೊಂಡು ಹೇಳ್ತಾ ಇರ್ತಾರೆ. ಇವತ್ತು ನಿಮ್ ಕಾರ್ಯ ನಡೆಯುವಂತ ಜಾಗದಲ್ಲಿ ಆ ಶ್ರವಣ್ ಮತ್ತೆ ಆ ಶಾರದನ್ ಪ್ರೀತಿ ಸಂಕೇತ ಆಗಿರುವಂತ ಭೂಮಿನ ನಾನು ಶಾಶ್ವತವಾಗಿ ನಿಮ್ಮ ಹತ್ರನೇ ಕಳಿಸ್ಕೊಡ್ತೀನಿ, ನೀವೇ ನೋಡ್ಕೊಳ್ಳಿ ನನ್ನ ಸೇಡ್ ಹೇಗಿರುತ್ತೆ ಅಂತ ಹೇಳಿ ಫೋಟೋ ನೋಡ್ಕೊಂಡು ಇಲ್ಲಿ ದೇವಿಯಾನಿ ಮಾತಾಡ್ತಿರ್ಬೇಕಾದ್ರೆ ಅಷ್ಟಲ್ಲಿ ಭೂಮಿ ಬರ್ತಾಳೆ. ಅದನ್ನ ನೋಡಿದ ತಕ್ಷಣ, ಅಯ್ಯೋ ದೇವ್ರೆ, ಇವಳು ಬೇರೆ ಬಂದ್ಬಿಟ್ಲಲ್ಲ, ಅಕಸ್ಮಾತ್ ನಾನು ಮಾತಾಡಿದ್ನ ಕೇಳಿಸ್ಕೊಬಿಟ್ಲಾ ಅಂತ ಟೆನ್ಷನ್ ಮಾಡ್ಕೊಂಡು ಇಲ್ಲಿ ನೋಡ್ತಾ ಇರ್ತಾರೆ ದೇವಿಯಾನಿ. ಆಗ, ಅಮ್ಮ ಏನಾಯ್ತು, ಏನ್ ಮಾತಾಡ್ತಿದ್ರಿ ನೀವು ಅಂತ ಭೂಮಿ ಹೇಳಿದ ತಕ್ಷಣ ಟೆನ್ಷನ್ ಆಗುತ್ತೆ ದೇವಿಯಾನಿಗೆ. ಅದು ಭೂಮಿ, ಅದು ಏನಂದ್ರೆ ಅಂತ ಹೇಳಿದಾಗ, ನಾನು ಕೇಳಿಸ್ಕೊಂಡೆ, ಏನಮ್ಮ ಅದೇನೋ ಸೇಡು ಅಂತೆಲ್ಲ ಮಾತಾಡ್ತಿದ್ರಿ, ನೋಡ್ಕೊಳ್ಳಿ ಅಂತ ಏನ್ ಮಾತಾಡ್ತಿದ್ರಿ ಅಂತ ಭೂಮಿ ಕೇಳಿದ ತಕ್ಷಣ, ಹಾಗಾದ್ರೆ ಕೇಳಿಸ್ಕೊಂಡಿದ್ದಾಳ ಇವಳು ಅಂತ ದೇವಿಯಾನಿ ಯೋಚನೆ ಮಾಡ್ತಿರ್ತಾರೆ. ಹೇಳಿ ಅಮ್ಮ ಏನಾಯ್ತು, ಪಾಪ ನಿಮ್ ಗಂಡನ ಫೋಟೋ ನೋಡ್ಕೊಂಡು ಬೇಜಾರಿಂದ ಮಾತಾಡ್ತಿದ್ರ, ಹೋಗ್ಲಿ ಬಿಡಿ, ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳಿ ದೇವಿಯಾನಿ ಹತ್ರ ಹೇಳಿದಾಗ, ಇವಳು ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ, ಅದಕ್ಕೆ ಇಷ್ಟೊಂದೆಲ್ಲ ಆರಾಮಾಗಿ ಮಾತಾಡ್ತಿದ್ದಾಳೆ ಅಂತ ಹೇಳಿ ಇಲ್ಲಿ ದೇವಿಯಾನಿ ಹೇಳ್ತಾ ಇರ್ತಾರೆ. ಆಗ ಏನಾಯ್ತು, ಯಾಕೆ ಈ ತರ ಸುಮ್ನೆ ನಿಂತಿದ್ದೀರಾ, ಮಾತಾಡಿ ಅಮ್ಮ ಅಂತ ಹೇಳಿ ಭೂಮಿ ಹೇಳಿದಾಗ, ಅದು ಏನಿಲ್ಲ ಭೂಮಿ, ಸುಮ್ನೆ ಹಾಗೆ ಇವತ್ತು ಅವ್ರು ನನ್ನ ಬಿಟ್ಟು ಹೋಗಿ 21 ವರ್ಷ ಆಯ್ತಲ್ವಾ, ಅದಕ್ಕೆ ಅವ್ರ ಫೋಟೋ ಜೊತೆ ಮಾತಾಡ್ತಿದ್ದೆ ಅಷ್ಟೇ, ನನ್ಗೆ ಈ ತರ ಅಭ್ಯಾಸ ಅವ್ರ ಜೊತೆ ಮಾತಾಡೋದು ಅಂತ ದೇವಿಯಾನಿ ಹೇಳಿದಾಗ, ಅಮ್ಮ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ, ಒಬ್ರನ್ನ ಬಿಟ್ಟು ದೂರ ಇರೋದು ಎಷ್ಟು ಕಷ್ಟ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ, ಯಾಕಂದ್ರೆ ನಾನು ಕೂಡ ಅದೇ ಕಷ್ಟದಲ್ಲೇ ಬೆಳೆದು ಬಂದವಳು, ತಂದೆ ತಾಯಿಯಿಂದ ದೂರ ಆಗಿ ಬೆಳೆದಿರೋ ಅಂತವಳು ನಾನು. ಹಾಗೇನೆ ನೀವು ಪ್ರೀತಿ ಮಾಡೋ ಅಂತ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅಂತ ಗಂಡನ್ನ ಬಿಟ್ಟು 21 ವರ್ಷ ಜೀವನ ಮಾಡಿದ್ದೀರಾ ಅಂದ್ರೆ ಅದು ನಿಜವಾಗ್ಲೂ ಸ್ವಲ್ಪ ಮಾತಲ್ವೇ ಅಲ್ಲ, ಆದ್ರೂ ಕೂಡ ಆ ನೋವು ಇದ್ದೇ ಇರುತ್ತೆ. ಹೋಗ್ಲಿ ಬಿಡಿ ಅಮ್ಮ, ದಯವಿಟ್ಟು ನೀವು ಬೇಜಾರ್ ಮಾಡ್ಕೋಬೇಡಿ, ಅವರು ನಿಮ್ಮನ್ನ ನೋಡ್ತಾನೆ ಇರ್ತಾರೆ, ನೀವು ಬೇಜಾರ್ ಮಾಡ್ಕೊಂಡ್ರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಅಂತ ಹೇಳಿ ಇಲ್ಲಿ ಭೂಮಿ ಸಮಾಧಾನ ಮಾಡ್ತಾಳೆ. ಮಾತಾಡೆ, ಎಷ್ಟು ಮಾತಾಡ್ತೀಯ ಮಾತಾಡು,
ಇವತ್ತೇ ಇಷ್ಟೆಲ್ಲ ಮಾತಾಡೋ ಅಂತ ಕೊನೆ ದಿನ ನಿನ್ಗೆ ಇನ್ಯಾವತ್ತೂ ಕೂಡ ಈ ಭೂಮಿ ಮೇಲೆ ಇರೋದಿಲ್ಲ ನೀನು ಅಂತ ಹೇಳಿ ಖುಷಿಯಿಂದ ಇಲ್ಲಿ ಮನ್ಸಲ್ಲೇ ದೇವಿಯನಿ ಅನ್ಕೊತಾ ಇರ್ತಾರೆ. ಅಮ್ಮ ಹೊರಡೋಣ ಬನ್ನಿ, ಟೈಮ್ ಆಗ್ತಿದೆ ಅಂದಾಗ ತಾನೇ ಭೂಮಿ ಬಿಟ್ಟು ಹೋಗೋದಕ್ಕೆ ಎಷ್ಟು ಖುಷಿಯಿಂದ ಕಾಯ್ತಾ ಇದ್ದಾಳೆ ಇವಳು. ಆದ್ರೆ ಇವಳಿಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ವಾಪಸ್ ಇವಳು ಮನೆಯಿಂದ ಹೊರಗಡೆ ಹೋದವಳು ವಾಪಸ್ ಅಂತೂ ಬರೋದಿಲ್ಲ ಅಂತ ಹೇಳಿ ಇಲ್ಲಿ ನೋಡ್ತಾ ನಗ್ತಾ ಇರ್ತಾರೆ. ಆಗ ಬನ್ನಿ ಅಮ್ಮ ಹೋಗೋಣ ಅಂತ ದೇವಿ ಅನ್ನಿನ ಕರ್ಕೊಂಡು ಹೋಗ್ತಾರೆ. ನೋಡಿದ್ರ ಅಮ್ಮನ ಸಮಾಧಾನ ಮಾಡಿ ಕರ್ಕೊಂಡು ಬಂದೆ ಅಂತ ಭೂಮಿ ಹೇಳಿ ಇಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಮನೆಯವರೆಲ್ಲರೂ ಕೂಡ. ಆಗ ಅಜಿತ್ ಕೂಡ ಇದಕ್ಕಿದ್ದಾಗೆ ನಾನು ಬರ್ತೀನಿ ಅಂದಿದ ತಕ್ಷಣ ನಿನ್ನೆ ತಾನೇ ಬರಲ್ಲ ಅಂದಲ್ಲೋ ಅಂತ ಸಂಗೀತ ಹೇಳ್ತಾರೆ. ಇಲ್ಲಮ್ಮ ಯಾಕೋ ಬರ್ಬೇಕು ಅಂತ ಅನ್ನಿಸ್ತಿದೆ, ಅದಕ್ಕೆ ನಾನು ಬರ್ತೀನಿ ಅಂತ ಅಜಿತ್ ಹೇಳಿದಾಗ ಇವನ್ ಯಾಕೆ ಇದ್ದಕ್ಕಿದ್ದಾಗೆ ಬರ್ತೀನಿ ಅಂತ ಹೇಳ್ತಿದ್ದಾನೆ. ನಿನ್ನೆ ಎಲ್ಲ ಬರಲ್ಲ ಅಂತ ಅಂದಿದ್ದ, ಏನಾದ್ರೂ ಪ್ಲಾನ್ ಮಾಡೋಣ ಅನ್ಕೊಳ್ಳೋ ಅಷ್ಟರಲ್ಲಿ ಇವನು ನನ್ಗೆ ಅಡ್ಡ ಆಗ್ತಾನಲ್ಲ. ಏನು ಆಗದಿರೋ ತರ, ಯಾರಿಗೂ ಅನುಮಾನ ಬರ್ದೇ ಇರೋ ತರ ಈ ಕೆಲಸನ ಮುಗಿಸ್ಬೇಕು. ಅಕಸ್ಮಾತ್ ಏನಾದ್ರು ಇವತ್ತು ನನಗೆ ಮಿಸ್ ಆದ್ರೆ ಇನ್ಯಾವತ್ತೂ ಕೂಡ ಈ ಚಾನ್ಸ್ ಸಿಗೋದಿಲ್ಲ ಅಂತ ದೇವೇನಿ ಮನ್ಸಲ್ಲೇ ಅನ್ಕೋತಿರ್ತಾರೆ. ಹಾಗೆ ಎಲ್ಲರೂ ಕೂಡ ಇಲ್ಲಿ ಶ್ರೀರಂಗಪಟ್ಟಣಕ್ಕೆ ಪೂಜೆಗೆ ಅಂತ ಬರ್ತಾರೆ. ಮನಸ್ವಿನಿ ಫೋನ್ ಮಾಡಿ ಎಲ್ಲ ಕೂಡ ರೆಡಿ ಇದೆ ತಾನೆ ಅಂತ ಹುಡುಗರಿಗೆ ಫೋನ್ ಮಾಡಿ ಹೇಳಿದಾಗ ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ತಳ್ಳಿದ ತಕ್ಷಣ ನಾವು ಮುಂದೆ ಕೆಲಸ ನೋಡ್ಕೋತೀವಿ, ನೀವು ಬರೀ ತಳ್ಳಿ ಸಾಕು ಅಂತ ಹೇಳಿ ಇಲ್ಲಿ ಹುಡುಗರೆಲ್ಲ ಹೇಳ್ತಾರೆ. ನೀವೇನು ಯೋಚನೆ ಮಾಡಬೇಡಿ, ನಾನು ಹುಡುಗರಿಗೆಲ್ಲ ಹೇಳಿದ್ದೀನಿ, ನೀವು ನಿಮ್ಮ ಕೆಲಸನ ಮಾಡಿ ಮುಗಿಸಿ ಅಂತ ದೇವೇನಿ ಹತ್ರ ಮನಸ್ವಿನಿ ಹೇಳ್ತಾಳೆ. ಹಾಗೆ ಭೂಮಿ ಜೀವಕ್ಕೆ ಅಪಾಯ ಇರುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.